ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ ತಿಂಗಳ ಭವಿಷ್ಯ ಮೇಷರಾಶಿಯವರಿಗೆ ಹೇಗಿರಲಿದೆ? ಈ ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಮಾರ್ಚ್ ತಿಂಗಳು ಈ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆದಾಯ ಮತ್ತು ವೆಚ್ಚಗಳ ನಡುವಿನ ಜಿದ್ದಾಜಿದ್ದಿ ಅಂತಲೇ ಹೇಳ್ಬೋದು. ಈ ಮಾರ್ಚ್ ತಿಂಗಳಿನಲ್ಲಿ ಮಾರ್ಚ್ 2026 ಮೇಷ ರಾಶಿಯವರಿಗೆ ಮಿಶ್ರ ಫಲಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು 11ನೇ ಮನೆಯಲ್ಲಿ ರಾಹು ಮತ್ತು ಬುಧನೊಂದಿಗೆ ಬಲಿಷ್ಠವಾಗಿ ನೆಲೆಸಿದ್ದಾನೆ. ಇದು ಆರ್ಥಿಕ ಪ್ರಗತಿಯನ್ನು ತರಲಿದೆ. ಜನಪ್ರಿಯತೆ ಮತ್ತು ಸಾಮಾಜಿಕ ಯಶಸ್ಸಿನ ಭದ್ರತೆಗೆ ಬುನಾದಿಯನ್ನು ಕೂಡ ಹಾಕಲಿದೆ ಅಂತಲೇ ಹೇಳ್ಬೋದು. ನೀವು ಹೊಸ ಆದಾಯದ ಮೂಲಗಳ ಹುಡುಕಾಟದಲ್ಲಿ ಯಶಸ್ವಿಯಾಗ್ತಾ ಹೋಗ್ತೀರಿ. ಆದರೆ 12ನೇ ಮನೆಯು ವ್ಯಯ ಸ್ಥಾನದಲ್ಲಿ ಅಷ್ಟೇ ಸಕ್ರಿಯವಾಗಿರಲಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅಲ್ಲಿರುವಂತಹ ಶನಿಯೊಂದಿಗೆ ಮಾರ್ಚ್ 2ರಿಂದ ಶುಕ್ರನು ಹುಚ್ಚನಾಗಿ ಸೇರ್ತಾನೆ. ಮತ್ತು ಮಾರ್ಚ್ 15ರಿಂದ ಸೂರ್ಯನ ಪ್ರವೇಶವೂ ಕೂಡ ಆಗ್ತೋಗ್ತದೆ. ಇದರಿಂದ ನಿಮ್ಮ ವೆಚ್ಚಗಳು ಗಗನಕ್ಕೆ ಏರಲಿದೆ ಅಂತಲೇ ಹೇಳ್ಬೋದು. ಇದು ಕೆಟ್ಟದಲ್ಲದಿದ್ದರೂ ಹೆಚ್ಚಿನ ಹಣವು ಐಷಾರಾಮಿ ವಸ್ತುಗಳು, ಪ್ರವಾಸ ಅಥವಾ ಹೂಡಿಕೆಗಳಿಗಾಗಿ ವ್ಯಯವಾಗಲಿದೆ ಅಂತಲೇ ಹೇಳ್ಬೋದು. ಹಣಕಾಸಿನ ನಿರ್ವಹಣೆ ಬಗ್ಗೆ ಬಹಳಷ್ಟು ಜಾಗರೂಕತೆ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಮೇಷ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮಂಗಳ ನಿಮ್ಮ ರಾಶಿ ಅಧಿಪತಿಯಾಗಿ ಇರುವುದರಿಂದ 11ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಇರಲಿದ್ದು ಆಕಸ್ಮಿಕ ಧನಲಾಭವು ಈ ರಾಶಿಯವರಿಗೆ ಹೆಚ್ಚಾಗಲಿದೆ. ಮಹತ್ವಾಕಾಂಕ್ಷೆಯ ಯೋಜನೆಗಳು, ಸಾಮಾಜಿಕ ಸವಾಲುಗಳ ವಿಚಾರದಲ್ಲೂ ಕೂಡ ಮಂಗಳನು ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ನಿರೀಕ್ಷಿತವಲ್ಲದ ಧನಲಾಭ ಮತ್ತು ತೀವ್ರ ಆಸೆಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಶುಕ್ರನು ಇರಲಿದ್ದು ಐಷಾರಾಮಿ ವೆಚ್ಚ, ವಿದೇಶಿ ಪ್ರವಾಸ ಮತ್ತು ಪ್ರೇಮದ ವಿಚಾರದಲ್ಲಿ ಸುಖವನ್ನು ಈ ರಾಶಿಯವರು ಕಂಡಿದ್ದೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ನಂತರ 12ನೇ ಮನೆಗೆ ಮಾರ್ಚ್ 15ರಂದು ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಗೌರವವನ್ನು ಪ್ರಾಪ್ತಿ ಮಾಡಲಿದ್ದಾನೆ. ನಂತರ ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆಯೇ ಕಣ್ಣಿನ ಸಮಸ್ಯೆಯ ವಿಚಾರದಲ್ಲೂ ಕೂಡ ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ಮೀನರಾಶಿಯಲ್ಲಿ ಶನಿಯು ಇರಲಿದ್ದು ವೆಚ್ಚಗಳು ಮತ್ತು ಆಧ್ಯಾತ್ಮಿಕ ಒಲವು ವಿಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಶನಿಯು ಬೀರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಸಂಪರ್ಕಗಳನ್ನು ವಿಸ್ತರಿಸಿ ಜನರಿಗೆ ಸಂಪರ್ಕಗಳು ವಿಸ್ತರಿಸಿ ನಿಮ್ಮ ರಾಶಿ ಅಧಿಪತಿ ಮಂಗಳನು ಲಾಭಸ್ಥಾನದಲ್ಲಿ ಇರುವುದರಿಂದ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಿರಲಿದೆ. ಗುರಿ ತಲುಪುವಂತಹ ನೀವು ತೋರುವ ಆಕ್ರಮಣಕಾರಿ ಶೈಲಿಯು ಯಶಸ್ಸನ್ನು ನೀಡಲಿದೆ. ಉದ್ಯಮಿಗಳಿಗೆ, ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರಿಗೆ ಹೊಸ ಲಾಭದ ಹಾದಿಗಳು ತೆರೆಯಲಿದೆ ಅಂತಲೇ ಹೇಳ್ಬೋದು. ಆದರೆ ಮಾರ್ಚ್ 15ರ ನಂತರ ಸೂರ್ಯನು 12ನೇ ಮನೆಗೆ ಪ್ರವೇಶಿಸಿದಾಗ ಸ್ವಲ್ಪ ಎಚ್ಚರಿಕೆಯೂ ಕೂಡ ಈ ರಾಶಿಯವರಿಗೆ ಅಗತ್ಯವಾಗಿರಲಿದೆ. ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳು ತೊಂದರೆಯನ್ನು ನೀಡಬಹುದು ಅಥವಾ ಅಧಿಕೃತ ಜವಾಬ್ದಾರಿಗಳಿಂದ ಸುಸ್ತಾಗಬಹುದು ಅಂತಲೇ ಹೇಳ್ಬೋದು. ಸರ್ಕಾರಿ ಕೆಲಸಗಳು ಅಥವಾ ತೆರಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ. ಸಹಕಾರವೇ ಈ ತಿಂಗಳ ಯಶಸ್ಸಿನ ಸೂತ್ರ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಹೋದರೆ, ಹಣಕಾಸಿನ ದೃಷ್ಟಿಯಿಂದ ಇದು ಭರ್ಜರಿ ಲಾಭದ ತಿಂಗಳು ಅಂತಲೇ ಹೇಳ್ಬೋದು. 11ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಜನೆ ಉಂಟಾಗುವ ಕಾರಣ ಧನಯೋಗವನ್ನು ಸೃಷ್ಟಿಸುತ್ತಿದ್ದು ಹಳೆಯ ಹೂಡಿಕೆಗಳು ಅಥವಾ ತಾಂತ್ರಿಕ ವ್ಯವಹಾರದಿಂದ ಆಕಸ್ಮಿಕವಾಗಿ ಹಣ ಬರಲಿದೆ ಅಂತಲೇ ಹೇಳ್ಬೋದು. ಗುರುಗ್ರಹದ ಶುಭ ದೃಷ್ಟಿಯು
ಆದಾಯದ ಅರಿವನ್ನು ಕೂಡ ಹೆಚ್ಚಿಸಲಿದೆ. ಮತ್ತೊಂದೆಡೆ ಮಾರ್ಚ್ 2ರಿಂದ ಶುಕ್ರನು 12ನೇ ಮನೆಗೆ ಹುಚ್ಚನಾಗುವುದರಿಂದ ಐಷಾರಾಮಿ ವೆಚ್ಚ ಹೆಚ್ಚಾಗಲಿದ್ದು, ಬೆಲೆ ಬಾಳುವ ಬಟ್ಟೆಗಳು, ಗ್ಯಾಜೆಟ್ಗಳು ಅಥವಾ ದುಬಾರಿ ಪ್ರವಾಸಕ್ಕಾಗಿ ಹಣ ಖರ್ಚಾಗುವುದು. ಹಣ ಎಷ್ಟು ವೇಗವಾಗಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಹೋಗುವಂತಹ ಸಾಧ್ಯತೆ ಇರುವುದರಿಂದ ರಾಹುವಿನ ಪ್ರಭಾವದಿಂದ ಉಂಟಾಗುವಂತಹ ಅನಗತ್ಯ ಆಸೆಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮಂಗಳನ ಬಲದಿಂದ ದೈಹಿಕ ಶಕ್ತಿ ಉತ್ತಮವಾಗಿರಲಿದೆ. ಆದರೆ 12ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವ ಕಾರಣ, ಅಂದರೆ ಶನಿ, ಶುಕ್ರ, ಸೂರ್ಯ ಇರುವುದರಿಂದ ನಿದ್ರಾಹೀನತೆ ಮತ್ತು ಕಣ್ಣಿನ ದಣಿವು ಉಂಟಾಗ್ಬೋದು. ವಿಶೇಷವಾಗಿ ಎಡಗಣ್ಣಿನ ಬಗ್ಗೆ ಬಹಳ ಜಾಗೃತೆ ಇರಲಿ ಅಂತಲೇ ಹೇಳ್ಬೋದು. ಮಂಗಳ ರಾಹುವಿನ ಸಂಯೋಜನೆಯು ಮಾನಸಿಕ ಒತ್ತಡ ಅಥವಾ ರಕ್ತದೊತ್ತಡಂತಹ ಏರುಪೇರಿಗೆ ಕಾರಣವಾಗಬಹುದು. 12ನೇ ಮನೆಯು ಪಾದಗಳನ್ನು ಸೂಚಿಸುವುದರಿಂದ ಓಡಾಡುವಾಗ ಸಣ್ಣ ಪುಟ್ಟ ಗಾಯಗಳಾದಂತೆ ನೋಡಿಕೊಳ್ಳಿ ಅಂತಲೇ ಹೇಳ್ಬೋದು. ಮಲಗುವ ಮುನ್ನ ಧ್ಯಾನ ಮಾಡುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಸಂಬಂಧಗಳಲ್ಲಿ ಈ ತಿಂಗಳು ಆಸಕ್ತಿದಾಯಕವಾದಂತಹ ತಿರುವುಗಳು ಕಂಡುಬರ್ತಾ ಹೋಗ್ತದೆ. 12ನೇ ಮನೆಯ ಹುಚ್ಚ ಶುಕ್ರನು ದಾಂಪತ್ಯದಲ್ಲಿ ಸುಖವನ್ನು ತರಲಿದ್ದು ಪ್ರೇಮ ಜೀವನಕ್ಕೆ ಪೂರಕವಾಗಿದ್ದಾನೆ. ವಿವಾಹಿತರು ಸಂಗಾತಿಯೊಂದಿಗೆ ಸುಂದರವಾದಂತಹ ಪ್ರವಾಸ ಅಥವಾ ಏಕಾಂತದಲ್ಲಿ ಕಾಲ ಕಳೆಯಲು ಇದು ಸಕಾಲವಾದಂತಹ ಸಮಯ ಅಂತಲೇ ಹೇಳ್ಬೋದು. ಆದರೆ 11ನೇ ಮನೆಯ ಮಂಗಳ ರಾಹು ಪ್ರಭಾವದಿಂದ ಹಿರಿಯ ಒಡಹುಟ್ಟಿದವರು ಅಥವಾ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಕೂಡ ಉಂಟಾಗ್ಬೋದು. ನಿಮ್ಮ ಸಾಮಾಜಿಕ ವಲಯವು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹೇರುತ್ತಿದೆ ಎಂದು ನಿಮಗೆ ಅನಿಸ್ಬೋದು. ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಚಿಂತೆಗಳು ಇರ್ಬೋದು. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಬಹಳ ತಾಳ್ಮೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ಈ ಮಾರ್ಚ್ ತಿಂಗಳು ಇವರಿಗೆ ಮಿಶ್ರ ಫಲಿತಾಂಶಗಳನ್ನು ತರಲಿದೆ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಸಾಧನೆಯನ್ನು ಮಾಡಲಿದ್ದೀರಿ. ಸ್ಪರ್ಧಾತ್ಮಕ ಮನೋಭಾವವು ಕೂಡ ಹೆಚ್ಚಾಗಲಿದೆ. ಆದರೆ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಎದುರಾಗಬಹುದು. ಮನಸ್ಸು ಓದಿನ ಬದಲು ಮನರಂಜನೆಯತ್ತ ವಾಲುವುದು. ಒಂದು ವೇಳೆ ನೀವು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಯೋಚಿಸುತ್ತಿದ್ದರೆ ಮಾರ್ಚ್ 15ರ ನಂತರ ವೀಸಾ ಮತ್ತು ಪ್ರವೇಶಾಂತಿ ಪ್ರಕ್ರಿಯೆಗಳಿಗೆ ಅತ್ಯಂತ ಶುಭ ಕಾಲವಾಗಿರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ, ಮಂಗಳ ಮತ್ತು ರಾಹುವಿನ ತೀವ್ರತೆ ಹೆಚ್ಚಾಗಿರುವ ಕಾರಣ 12ನೇ ಮನೆಯ ಖರ್ಚುಗಳನ್ನು ನಿಯಂತ್ರಿಸಲು ಈ ಸರಳ ಪರಿಹಾರಗಳನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಮೊದಲನೇದಾಗಿ, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ನೀರಿಗೆ ಸ್ವಲ್ಪ ಕುಂಕುಮ ಮತ್ತು ಬೆಲ್ಲವನ್ನು ಸೇರಿಸಿ ಆರ್ಗೆ ನೀಡುವುದು ಕೂಡ ಈ ರಾಶಿಯವರಿಗೆ ಶುಭವನ್ನು ತರಲಿದೆ ಅಂತಲೇ ಹೇಳ್ಬೋದು. 12ನೇ ಮನೆ ಸಕ್ರಿಯವಾಗಿ ಇರುವುದರಿಂದ ಸ್ವಯಂ ಪ್ರೇರಿತರಾಗಿ ದಾನ ಮಾಡುವುದು ಆರ್ಥಿಕ ನಷ್ಟವನ್ನು ತಪ್ಪಿಸಲಿದೆ. ಶುಕ್ರವಾರದಂದು ಬಡವರಿಗೆ ಬಟ್ಟೆ ಅಥವಾ ಅನ್ನದಾನವನ್ನು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ನಿದ್ರೆಯ ಸಮಸ್ಯೆ ಇದ್ದರೆ ಮಲಗುವ ಮುನ್ನ ಪಾದಗಳನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಅಥವಾ ನಿಮ್ಮ ದಿಂಬಿನ ಕೆಳಗೆ ಸ್ವಲ್ಪ ಸೋಂಪು ಕಾಳನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ನಿದ್ರೆಗೆ ಪರಿಹಾರವಾಗಿರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಮಂಗಳವಾರದಂದು ಶಿವನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸಿ. ಆ ಹನುಮಂತನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಶಿವ ಮತ್ತು ಹನುಮಂತನ ಕೃಪೆಯೂ ಕೂಡ ನಿಮಗೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.